ಇವಾಗ ನೋಡಿ, ತಾಯಿ ಜಗದಂಬ ಅಂತ ಯಾಕೆ ಅಂತಾರೆ ಅಂದ್ರೆ ಅವರು ಎಷ್ಟು ಕರುಣಾಮಯಿ, ಎಷ್ಟು ದಯಾಳು ಅಂದ್ರೆ ಆ ರಾಕ್ಷಸ ಶರಣು ಬಂದಾಗ ತಾಯಿ ಅತ್ಯಂತ ಕ್ರೋಧದಲ್ಲಿ ಇರ್ತಾರೆ, ಆದ್ರೂ ಅವನ ಕ್ಷಮಿಸ್ತಾರೆ. ಮತ್ತೆ ಹೇಳ್ತಾರೆ, ನಿನ್ನ ಪಾಪ ಎಷ್ಟು ಜಾಸ್ತಿ ಇತ್ತು ಅಂದ್ರೆ ನಿನ್ನ ಅಂತ್ಯ ನಿಶ್ಚಯವಾಗಿತ್ತು, ಆದ್ರೂ ನೀನು ನನ್ನ ಶರಣು ಬಂದಿದೀಯಾ, ಅದಕ್ಕೆ ನಿನಗೆ ನಾನು ವರದಾನ ನೀಡ್ತೀನಿ. ನನ್ನ ಭಕ್ತರು ಯುಗ ಯುಗದ ತನಕ ನಿನ್ನ ಪೂಜೆ ಮಾಡ್ತಾರೆ. ನೀನು ಒಬ್ಬ ದೇವತೆಯ ರೂಪದಲ್ಲಿ ಅಮರನಾಗಿರ್ತೀಯ. ಅದಕ್ಕೆ ಇವತ್ತಿಗೂ ಮಹಾರಾಷ್ಟ್ರದಲ್ಲಿ ಮಹಿಷಾಸುರನ ಮಸೋಬಾ ರೂಪದಲ್ಲಿ ಪೂಜೆ ಮಾಡ್ತಾರೆ, ಕರ್ನಾಟಕದಲ್ಲಿ ಮೈಸೂರಿನ ರೂಪದಲ್ಲಿ ಪೂಜೆ ಮಾಡ್ತಾರೆ, ಇನ್ನು ಮಧ್ಯಪ್ರದೇಶದಲ್ಲಿ ಛತ್ರಾಧ್ಯಕ್ಷನ ರೂಪದಲ್ಲಿ ಪೂಜೆ ಮಾಡ್ತಾರೆ. ಮತ್ತೆ ಈ ದೇವರು ತುಂಬಾ ಶಕ್ತಿಶಾಲಿ. ಯೋಚನೆ ಮಾಡಿ, ಒಂದು ವೇಳೆ ತಾಯಿ ಇಂತಹ ದೊಡ್ಡ ಪಾಪಿನ ದೊಡ್ಡ ದೇವತೆ ಮಾಡ್ತಾರೆ ಅಂದ್ರೆ ನಾವು ತಾಯಿ ಶರಣದಲ್ಲಿ ಹೋದ್ರೆ ಅವರು ನಮ್ಮನ್ನ ಏನ್ ಮಾಡಬಹುದು? ನಿಮಗೆ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನ ಬಿಡೋಕೆ ಯಾವ ಪ್ರಯತ್ನ ಮಾಡಬೇಕಾಗಿಲ್ಲ. ನಿಜ ಹೇಳ್ಬೇಕಂದ್ರೆ ನಿಮಗೆ ನಿಮ್ಮ ಕೆಟ್ಟ ಅಭ್ಯಾಸ ಬಿಡಬೇಕಾಗಿಲ್ಲ, ಕೇವಲ ನೀವು ತಾಯಿ ಜಗದಂಬಾಳನ್ನ ಹಿಡ್ಕೋಬೇಕು, ಬಾಕಿ ಎಲ್ಲ ತಂತಾನೆ ಬಿಟ್ಟು ಹೋಗುತ್ತೆ. ದೇವಿಯ ಮೇಲೆ ನಿಮ್ಮ ಶ್ರದ್ಧೆ ಭಕ್ತಿ ಜಾಸ್ತಿ ಆಗೋಕೆ ಶ್ರೀಮದ್ ದೇವಿ ಭಾಗವತಂ ಓದಿ, ಪ್ರತಿದಿನ ಅವರ ಪೂಜೆ ಮಾಡಿ, ಸ್ತುತಿ ಓದಿ, ದುರ್ಗಾ ಸಪ್ತಶತಿ ಓದಿ, ಸಹಸ್ರನಾಮ ಪಾಠ ಮಾಡಿ, ದೇವಿಯ ಧ್ಯಾನ ಮಾಡಿ, ಅವರ ಹೆಸರನ್ನ ನಿರಂತರ ಜಪ ಮಾಡ್ತಾ ಇರಿ. ಮತ್ತೆ ಭರವಸೆ ಇಡಿ, ನಿಧಾನವಾಗಿ ನಿಮ್ಮ ಸುತ್ತಮುತ್ತ ದೇವಿಯ ಅಸ್ತಿತ್ವ ಅನುಭವವಾಗುತ್ತೆ. ಕೆಟ್ಟ ಅಭ್ಯಾಸ ಬಿಟ್ಟು ನಿಮ್ಮ ಒಳಗೆ ಸಾತ್ವಿಕ ಬದಲಾವಣೆ ಬರುತ್ತೆ. ಕತೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ರಾಧೆ ರಾಧೆ.